ಹಲೋ, ನನ್ನ ಹೆಸರು ಡಾಕ್ಟರ್ ಕಾರ್ ರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್, ಕುಕಟ್ಪಲ್ಲಿ, ಹೈದ್ರಾಬಾದ್. ಇವತ್ತಿನ ತುಂಬ ಮಂದಿ ಗಂಡಸರಲ್ಲಿ ನೋಡಿಕೊಂಡ್ರೆ ಈ ಬೆಲನೈಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಆಗಲಿ, ಈ BXO ಆಗಲಿ, ಈ ಥರದ ಪ್ರಾಬ್ಲಮ್ಸ್ ತುಂಬಾ ಇದೆ. ಆ್ಯಕ್ಚುಲಿ ಏನು ಈ ಬೆಲನೈಟಿಸ್ ಅಂದರೆ, ಬೆಲನೋಪಾಸಿಟಿಸ್ ಅಂದರೆ ಏನು, ಆ್ಯಂಡ್ BXO ಅಂದರೆ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಸೊ ಈ ಬೆಲನೈಟಿಸ್ ಆಗಲಿ, ಈ ಬೆಲನೋಪಾಸಿಟಿಸ್ ಆಗಲಿ ಬರೋದು ಯಾರಿಗೆ ಅಂತ ನೋಡಿಕೊಂಡ್ರೆ, ಮೇಯ್ನಾಗಿ 90% ನೋಡಿಕೊಂಡ್ರೆ ಡಯಾಬಿಟಿಸ್ ಇರೋರಿಗೆ ಮಾತ್ರವೇ ಈ ಕಾಯಿಲೆ ಅನ್ನೋದು ಬರ್ತಿರುತ್ತೆ. ಸೊ ಈ ಡಯಾಬಿಟಿಸ್ನಲ್ಲಿ ಏನಾಗುತ್ತೆ ಅಂದರೆ, ಮೂತ್ರ ಮಾಡುವಾಗ ಆ ಮೂತ್ರದಲ್ಲಿರೋ ಶುಗರ್ಸ್ ಎಲ್ಲ ಏನಿದೆಯೋ ಆ ಶುಗರ್ಸ್ ನಿರಂತರವಾಗಿ ಆ ಚರ್ಮನ ಎಫೆಕ್ಟ್ ಮಾಡ್ತಿರುತ್ತೆ. ಅಲ್ಲಿರೋ ಚರ್ಮದ ಕ್ವಾಲಿಟಿ ಹೋಗಿ ಹಿಂದಕ್ಕೆ ಬರದೇ ಇರೋದಾಗ್ತಿರುತ್ತೆ. ಅಷ್ಟೇ ಅಲ್ಲದೆ ಬಲವಂತವಾಗಿ ಎಳೆಯೋದ್ರಿಂದ, ಸ್ವಲ್ಪ ಟೈಟಾಗಿ ಇರೋದ್ರಿಂದ ಅಲ್ಲಲ್ಲಿ ಕ್ರ್ಯಾಕ್ಸ್ ಕೂಡ ಫಾರ್ಮ್ ಆಗ್ತಿರುತ್ತೆ. ಸೊ ನಮ್ಮ ಪೆನಿಸ್ನ ಮುಂದೆ ಇರುವ ಚರ್ಮ ಏನಿದೆಯೋ, ಅಂದರೆ ಅಂಗದ ಮುಂದೆ ಇರುವ ಚರ್ಮ ಹಿಂದಕ್ಕೆ ಎಳೆದಾಗ ಫ್ರೀಯಾಗಿ ಮೂವ್ ಆಗ್ತಿರಬೇಕು. ಎಷ್ಟು ಫ್ರೀಯಾಗಿ ಅಂದರೆ, ಹೀಗೆ ಎಳೆದ ತಕ್ಷಣ, ಅಂದರೆ ಗುಡ್ಡ ಅಂತೀವಲ್ಲ, ಮುಂದೆ ಇರುವ ಭಾಗನ ಗ್ಲ್ಯಾನ್ಸ್ ಅಂತೀವಿ, ಆ ಗ್ಲ್ಯಾನ್ಸ್ ಭಾಗ ಹಿಂದಕ್ಕೆ ಈಸಿಯಾಗಿ ಮೂವ್ ಆಗ್ತಿರಬೇಕು. ಹಾಗೆ ಮೂವ್ ಆಗದೆ ಹೋದರೆ ಏನಾಗುತ್ತಂದರೆ, ಈ ಬೆಲನೈಟಿಸ್ ಆಗಲಿ, ಬೆಲನೋಪಾಸಿಟಿಸ್ನಲ್ಲಿ ಈ ಚರ್ಮ ಅನ್ನೋದು ಕ್ವಾಲಿಟಿ ಹೋಗುತ್ತೆ. ಆ್ಯಂಡ್ ಆ ಫ್ರೀಯಾಗಿ ಮೂವ್ ಆಗುವ ಗುಣ, ಎಲಾಸ್ಟಿಸಿಟಿ ಅನ್ನೋದು ಹೊರಟೋಗೋದ್ರಿಂದ ಏನಾಗುತ್ತಂದರೆ, ಅವಾಗವಾಗ ಅಲ್ಲಿ ಕ್ರ್ಯಾಕ್ಸ್ ಫಾರ್ಮ್ ಆಗ್ತಿರುತ್ತೆ. ಆ ಕ್ರ್ಯಾಕ್ಸ್ನಿಂದ ಸೆಕೆಂಡ್ರಿ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ. ಚರ್ಮ ಮಂದ ಆಗೋಗುತ್ತೆ, ಅಂದರೆ ಮುದ್ದೆ ರೀತಿಯಾಗಿ ತಿಕ್ಕಾಗೋಗಿ, ಅಷ್ಟೇ ಅಲ್ಲದೆ ಅಲ್ಲಿ ಶೈನಿಯಾಗಿ ಆಗ್ತಿರುತ್ತೆ. ಆ ಏರಿಯಾ ಎಲ್ಲ ನೋಡಿದ ತಕ್ಷಣ ಶೈನಿಯಾಗಿ ಮಿಂಚ್ತಿರೋ ಥರ ಕಾಣುತ್ತೆ. ಆ್ಯಂಡ್ ಸ್ವಲ್ಪ ನೋಡಿಕೊಂಡ್ರೆ, ಜಾಗರೂಕತೆಯಿಂದ ಗಮನಿಸಿದ್ರೆ ಸ್ವಲ್ಪ ಕಲರ್ ಚೇಂಜಸ್ ಕೂಡ ಲೈಟಾಗಿ ಪೇಲ್ ಕಲರ್ ಆಗಿ ಬದಲಾಗ್ತಿರೋದನ್ನು ನಾವು ಆಗಾಗ ಗಮನಿಸ್ತಾ ಇರ್ತೀವಿ. ಇದನ್ನೇ ನಾವು ಬೆಲನೈಟಿಸ್ ಅಂತ ಕರಿತೀವಿ. ಈ ಬೆಲನೈಟಿಸ್ನ ಹಾಗೆ ಬಿಟ್ಬಿಟ್ರೆ ಸ್ಲೋ ಆಗಿ ಆ ಚರ್ಮ ಅನ್ನೋದು ಟೈಟ್ ಆಗುತ್ತೆ. ಆಗ್ತಾ ಕೊನೆಗೆ ಮೂತ್ರ ಕೂಡ ನಿಂತು ಹೋಗುವ ಸಂದರ್ಭಗಳು ನೋಡ್ತೀವಿ. ಸೊ ಈ ಬೆಲನೈಟಿಸ್ನಿಂದ ಚರ್ಮ ಏನು ಟೈಟ್ನೆಸ್ ಆಗುತ್ತೋ, ಚರ್ಮದ ಒಂದು ಕ್ವಾಲಿಟಿ ಹೋಗುತ್ತೋ, ಆ ಚರ್ಮದ ಕ್ವಾಲಿಟಿ ಹೋಗೋದ್ರಿಂದ ಜೊತೆಗೆ ಮೆಲ್ಲಗೆ ಗ್ಲ್ಯಾನ್ಸ್ಗೆ, ಅಂದರೆ ಮುಂದೆ ಇರುವ ಭಾಗಕ್ಕೆ, ನಾವು ಅಂಗದ ಮುಂದೆ ಇರುವ ಭಾಗನ ಕೂಡ ಮೆಲ್ಲಗೆ ತಾಕುತ್ತೆ. ಅಂದರೆ ಆ ಇನ್ಫೆಕ್ಷನ್ಸ್ ಅನ್ನೋದು, ಆ ಇನ್ಫ್ಲಮೇಷನ್ಸ್ ಅನ್ನೋದು ತಾಕುತ್ತೆ. ಆ ತಾಕೋದ್ರಿಂದ ಏನಾಗುತ್ತೆ ಅಂದರೆ, ಮೆಲ್ಲಗೆ ಆ ಚರ್ಮ ಅನ್ನೋದು ಆ ಕೆಳಗಿರೋ ಗ್ಲ್ಯಾನ್ಸ್ಗೆ ಅಂಟಿಕೊಳ್ಳೋದಾಗ್ತಿರುತ್ತೆ. ಆ್ಯಂಡ್ ಇದನ್ನೇ ನಾವು ಬೆಲನೋಪಾಸಿಟಿಸ್ ಅಂತ ಕರಿತೀವಿ. ಸೊ ಹೀಗೆ ಅಂಟಿಕೊಳ್ಳೋದು ಹೋಗ್ತಾ ಇರುತ್ತೆ. ಚರ್ಮ ಅನ್ನೋದು ಚೆನ್ನಾಗಿ ಗಟ್ಟಿಯಾಗಿ ಅಡಿಕ್ಷನ್ಸ್ ಆಗ್ತಿರುತ್ತೆ. ಅಂದರೆ ಕೆಳಗಿರೋ ಗ್ಲ್ಯಾನ್ಸ್ ಭಾಗನ ಗಟ್ಟಿಯಾಗಿ ಅಂಟಿಕೊಂಡು ಹೋಗ್ತಿರುತ್ತೆ. ಹಾಗೆ ಅಂಟಿಕೊಳ್ಳೋದ್ರಿಂದ ಬೆಲನೋಪಾಸಿಟಿಸ್ ಅಂತ ಕರಿತೀವಿ. ಇವೆಲ್ಲ ಒಂದು ಕಾರಣವಾದರೆ, ತುಂಬ ಮಂದಿಗೆ ನೋಡ್ತಿರ್ತೀವಿ, ಹುಟ್ಟಿನಿಂದಲೇ ಆಗಿರ್ಬೋದು, ಹುಟ್ಟಿದ ನಂತರ, ಇಲ್ಲಾಂದರೆ ಯಂಗ್ ಏಜ್ನಲ್ಲಿ ನೋಡಿಕೊಂಡ್ರೆ ಆ ಬುಲ್ಲಿ ಅಂತಿರ್ತೀವಿ. ಅಂದರೆ ಮಾಮೂಲಿಯಾಗಿ ಬಾಡಿನಲ್ಲಿ ಎಲ್ಲಾದರೂ ತುಟಿಗೆ ಬರ್ತಿರುತ್ತೆ. ಆವಾಗವಾಗ ಚರ್ಮ ಬೆಳ್ಳನೆ ಬದಲಾಗ್ತಿರುತ್ತೆ. ಅದೇ ರೀತಿ ಸೇಮ್ ಅಂಗದ ಮುಂದೆ ಇರುವ ಚರ್ಮ ಕೂಡ ಬೆಳ್ಳಗಾಗ್ತಿರುತ್ತೆ. ಅದನ್ನೇ ನಾವು BXO ಅಂತ ಕರಿತೀವಿ. ಸೊ ಈ BXO ಆಗಲಿ, ಅಂದರೆ ಇದನ್ನೇ ನಾವು ಬೆಲನೈಟಿಸ್ ಕ್ಸೆರೋಟಿಕಾ ಆಬ್ಲಿಟರೆನ್ಸ್ ಅಂತ ಕರಿತೀವಿ. ಸೊ ಈ 3 ವ್ಯಾಧಿ ಏನಿದೆಯೋ, ಇವು ಮ್ಯಾಕ್ಸಿಮಮ್ ಆಗಿ ನೋಡಿಕೊಂಡ್ರೆ 90% ಡಯಾಬಿಟಿಸ್ನಲ್ಲಿ ಬರ್ತಿರುತ್ತೆ. ಸೊ ಈ ಡಯಾಬಿಟಿಸ್ ಬಂದಿದೆ ಅಂದರೆ ಗಂಡಸರು ಇಮ್ಮಿಡಿಯೇಟಾಗಿ ನಾವು ಗಮನಿಸಬೇಕಾಗಿರೋದು ಯಾವಾಗ ಅಂದರೆ, ಚರ್ಮದ ಕ್ವಾಲಿಟಿ ಹೋಗುತ್ತೋ ಇಮ್ಮಿಡಿಯೇಟಾಗಿ ಡಾಕ್ಟರ್ನ ಸಂಪರ್ಕಿಸಬೇಕು. ಹಾಗೆ ಈ ಬೆಲನೋಪಾಸಿಟಿಸ್ ಬರೋಕ್ಕೂ ಮುಂಚೆನೇ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕಾಂಪ್ಲಿಕೇಶನ್ಸ್ ಇಲ್ಲದೆ, ಯಾವುದೇ ರೀತಿ ಇನ್ಫೆಕ್ಷನ್ಸ್ ಇಲ್ಲದೆ, ಯಾವುದೇ ರೀತಿ ಬ್ಲೀಡಿಂಗ್ ಇಲ್ಲದೆ ನಾವು ಸರ್ಜರಿನ ಕಂಪ್ಲೀಟ್ ಮಾಡ್ಕೋಬೋದು. ಆದರೆ ಈ ಡಯಾಬಿಟಿಸ್ ಅನ್ನೋದು ನಮಗೆ ಯಾವಾಗ ಕನ್ಫರ್ಮ್ ಆಗುತ್ತೋ, ಡಯಾಬಿಟಿಸ್ ಯಾವಾಗ ನಮ್ಮಲ್ಲಿ ಬಂದಿದೆಯೋ, ಇಮಿಡಿಯೇಟಾಗಿ ನಾವು ಚೆಕ್ ಮಾಡಿಸ್ಕೋಬೇಕಾಗಿರೋದು 2. ಒಂದು ಕಣ್ಣು. ಯಾಕಂದರೆ ಕಣ್ಣಿಗೆ ಇಮಿಡಿಯೇಟಾಗಿ ಎಫೆಕ್ಟ್ ಆಗೋದ್ರಿಂದ ಕಣ್ಣು ಒಂದು ಚೆಕ್ ಮಾಡಿಸ್ಕೋಬೇಕು. 2ನೇದು ಅಂಗನ ಚೆಕ್ ಮಾಡಿಸ್ಕೋಬೇಕು. ಅಂಗದ ಮುಂದೆ ಇರುವ ಚರ್ಮ ಇದ್ದರೆ ಅದನ್ನು ಇಮಿಡಿಯೇಟಾಗಿ ತೆಗೆದು ಹಾಕೊಳ್ಳೋದು ಒಳ್ಳೆಯದು. ಯಾಕಂದರೆ ಫಸ್ಟ್ ತೆಗೆಯೋ ಪ್ರಕ್ರಿಯೆನೇ ನಾವು ಸುಂತಿ ಆಪ್ರೇಷನ್ ಅಂತೀವಿ, ಸರ್ಕಮ್ಸಿಷನ್ ಆಪ್ರೇಷನ್ ಅಂತೀವಿ. ಈ ಸರ್ಕಮ್ಸಿಷನ್ ಆಪ್ರೇಷನ್ ಕೆಲವರು ಓಪನ್ ಸರ್ಜರಿ ಮಾಡ್ತಿರ್ತಾರೆ. ಅದು ಕನ್ವೆನ್ಷನಲ್ ಮೆಥಡ್. ಹಾಗಾಗಿ ಅದು ಏನಂದರೆ, ಕುಯ್ಯೋದು, ಹೊಲಿಗೆ ಹಾಕೋದು ಇರುತ್ತೆ. ವಾಸಿಯಾಗೋದಕ್ಕೆ 15ರಿಂದ 30 ದಿನ ಟೈಮ್ ಬೇಕಾಗುತ್ತೆ. ಆ್ಯಂಡ್ ರೆಸ್ಟ್ನಲ್ಲಿ ಇರಬೇಕಾಗುತ್ತೆ. ಮತ್ತು ಕೂಡ ದೊಡ್ಡ ಮದ್ದು ಕೊಡಬೇಕಾಗುತ್ತೆ. ಇವೆಲ್ಲ ಪ್ರಾಬ್ಲಮ್ಸ್ ಬರ್ತಿರುತ್ತೆ. ಆದರೆ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾಡೋ KSR ಸ್ಟೇಪ್ಲರ್ಸ್ ಅನ್ನೋದು, ಈ KSR ಸ್ಟೇಪ್ಲರ್ಸ್ ಅನ್ನೋದು ಒಂದು ಮಿಷಿನ್ ರೀತಿಯದು, ಒಂಥರ ಒನ್ ಟೈಮ್ ಮಿಷಿನ್. ಅದನ್ನು ಬಿಸಾಕ್ಬಿಡ್ತೀವಿ, ಅಂದರೆ ಡಿಸ್ಪೋಸಬಲ್ ಅನ್ನೋ ಹಾಗೆ. ಈ ಸ್ಟೇಪ್ಲರ್ ಅನ್ನೋದು 1 ಪರ್ಸನ್ಗೆ ಒಂದು ಸತಿ ಬಳಸ್ತೀವಿ ಅಷ್ಟೇ. ನಂತರ ಅದನ್ನು ಡಿಸ್ಕಾರ್ಡ್ ಮಾಡಿಬಿಡ್ತೀವಿ, ಬೇರೆ ಪೇಷಂಟ್ಗೆ ಬಳಸೋದಿಲ್ಲ. ಯಾಕಂದರೆ ಅದರಲ್ಲಿ ಪಿನ್ಸ್ ಇರುತ್ತೆ. ಅದಕ್ಕೆ ಇದರಲ್ಲಿ ಕುಯ್ಯೋದ್ರ ಬದಲು ನಾವು ಹೊಲಿಗೆ ಹಾಕ್ತೀವಿ. ಇಲ್ಲಿ ನಾವು ಪಿನ್ಸ್ ಮೂಲಕ ಶಸ್ತ್ರಚಿಕಿತ್ಸೆ ಮಾಡ್ತೀವಿ. ಇದು ಕೇವಲ 5 ಮಿನಿಟ್ಸ್ ಸರ್ಜರಿ. ಅಷ್ಟೇ ಅಲ್ಲದೆ 10 ನಿಮಿಷಗಳಲ್ಲಿ ಸರ್ಜರಿ ಕಂಪ್ಲೀಟ್ ಮಾಡಿ ಪೇಷಂಟ್ನ 30 ನಿಮಿಷಗಳಲ್ಲಿ ಡಿಸ್ಚಾರ್ಜ್ ಮಾಡೋದಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಹೊಲಿಗೆ ಹಾಕೋದಿರಲ್ಲ. ಕುಯ್ಯೋದು ಜೊತೆಗೆ ಪಿನ್ಸ್ ಅನ್ನೋದು ಆಟೋಮೆಟಿಕ್ಕಾಗಿ ಬಿದ್ದೋಗುತ್ತೆ. ಸೊ ಆ ಪಿನ್ಗಳ ಮೇಲೆ ಸಿಲಿಕಾನ್ ರಿಂಗ್ ಇರೋದ್ರಿಂದ ಯಾವುದೇ ರೀತಿ ಪೇಯ್ನ್ ಆಗಲಿ, ಯಾವುದೇ ರೀತಿ ಎಡಿಮಾ ಆಗಲಿ, ಯಾವುದೇ ರೀತಿ ಡಿಸ್ಚಾರ್ಜ್ ಆಗಲಿ, ಯಾವುದೇ ರೀತಿ ಬ್ಲೀಡಿಂಗ್ ಆಗಲಿ, ಇದ್ಯಾವುದೂ ಇರೋದಿಲ್ಲ. ಅದಕ್ಕೆ ನಾವು ಕಂಪ್ಲೀಟ್ ಪೇನ್ಲೆಸ್ ಅಂತೀವಿ. ಆದರೆ ಈ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ನಾವು ತಗೋಬೇಕಾಗಿರೋ ಜಾಗ್ರತೆ ಏನಂದರೆ,
ಅಂಗ ದೊಡ್ಡದು ಆಗದೇ ಇರೋ ಹಾಗೆ 1 ವಾರದ ತನಕ 10 ದಿನದವರೆಗೆ ಅಂಗ ದೊಡ್ಡದಾಗದೇ ಇರೋ ಹಾಗೆ ನೋಡ್ಕೋಬೇಕು. ಯಾಕಂದರೆ ಬೆಳಗಿನ ಜಾವ ನೋಡಿಕೊಂಡ್ರೆ ಹಾರ್ಮೋನ್ ಎಫೆಕ್ಟ್ ಇರೋದ್ರಿಂದ ಅಂಗ ತಿಳಿದೇನೆ ನಿದ್ರೆಯಲ್ಲಿ ಅಂಗ ದೊಡ್ಡದಾಗುವ ಚಾನ್ಸಸ್ ಇರುತ್ತೆ. ಅದೊಂದು ನಾವು ನಿವಾರಿಸ್ಕೋಬೇಕಾಗುತ್ತೆ. ಅದು ಹೇಗೆ ನಿವಾರಿಸ್ಕೋಬೇಕಂದ್ರೆ ಎದ್ದೇಳೋದು ಅರ್ಲಿ ಮಾರ್ನಿಂಗ್ 4 ಹಾಗೆ ಅಲಾರಾಮ್ ಇಟ್ಕೊಂಡು ಎದ್ದು ಆ ಕಡೆ ಈ ಕಡೆ ಓಡಾಡೋದ್ರಿಂದ ಹಾರ್ಮೋನ್ ಲೆವೆಲ್ ಬಿದ್ದು ಹೋಗುತ್ತೆ. ಹಾಗಾಗಿ ಅಂಗ ದೊಡ್ಡದಾಗದೇ ಇರೋ ಹಾಗೆ ನೋಡ್ಕೋಬೋದು. ಅಂಗ ದೊಡ್ಡದಾದರೆ ಏನಾಗುತ್ತೆ ಅಂದರೆ ಚಿಕ್ಕದಿದ್ದಾಗ ಶಸ್ತ್ರಚಿಕಿತ್ಸೆ ಮಾಡಿರ್ತೀವಿ. ಅಂಗ ದೊಡ್ಡದಾದಾಗ ಕೆಲವು ಸಾರಿ ಹೊಲಿಗೆ ಬಿದ್ದು ಹೋಗುವ ಅವಕಾಶಗಳಿರುತ್ತೆ. ಬ್ಲೀಡಿಂಗ್ ಬರುವ ಚಾನ್ಸಸ್ ಇರುತ್ತೆ. ಮೇಯ್ನಾಗಿ ಎಡಿಮಾ ಊತ ಬರುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದೊಂದು ಈ ಒಂದು ವಿಷಯದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಎರಡನೇದು ಸೇರೋದು ಅಂದರೆ ಇಂಟರ್ಕೋರ್ಸ್ ಅನ್ನೋದು ಅವಾಯ್ಡ್ ಮಾಡಬೇಕು. ಅಟ್ಲೀಸ್ಟ್ ಫಾರ್ 4 ವೀಕ್ಸ್ವರೆಗೂ 1 ಮಂತ್ವರೆಗೂ ಆರ್ ಪ್ರಾಪರ್ ಕ್ಲೀನಿಂಗ್ ಕೂಡ ತುಂಬ ಇಂಪಾರ್ಟೆಂಟ್. ಡೈಲಿ ಹೇಗೆ ಕ್ಲೀನ್ ಮಾಡುವಾಗ ಹಿಂದಕ್ಕೆ ಎಳೆದು ತೊಳಿತೀವೋ ಹಾಗೆ ಅದೇ ರೀತಿಯಲ್ಲಿ ಅಲ್ಲಿ ಪಿನ್ಸ್ ಮೇಲೆ ವಾಟರ್ ಸೋಪುನಿಂದ ಶುಭ್ರವಾಗಿ ತೊಳ್ಕೊಬೇಕಾಗುತ್ತೆ. ಯಾವುದೇ ರೀತಿ ಬ್ಲೀಡಿಂಗ್ ಆಗಲಿ ಊತ ಆಗಲಿ ಕ್ಯೂ ಆಗಲಿ ಬರದೇ ಇರೋ ಹಾಗೆ ನಾವು ಕಾಷನ್ಸ್ ತೊಗೋಬೇಕಾಗುತ್ತೆ. ಸೊ ಈ ಪ್ರೊಸೀಜರ್ಸ್ ಅನ್ನೋದು ಜಸ್ಟ್ ಹಾಫ್ ಆನ್ ಅವರ್ ಪ್ರೊಸೀಜರ್. ಹಾಫ್ ಆನ್ ಅವರಲ್ಲಿ ಮನೆಗೆ ಹೋಗ್ಬೋದಾಗಿರುತ್ತೆ. ಮನೆಗೆ ಹೋಗೋದೇ ಅಲ್ಲದೆ ನಾವು ಡೈರೆಕ್ಟಾಗಿ ಆಫೀಸ್ಗೆ ಹೋಗೋದಾಗಲಿ ಡೈರೆಕ್ಟ್ ಜಾಬ್ಗೂ ಹೋಗ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲಿ ಯಾವುದೇ ರೀತಿ ರೆಸ್ಟ್ ಆಗಲಿ ತೊಗೋಬೇಕಾಗಿರೋ ಅವಶ್ಯಕತೆ ಇರಲ್ಲ. ಈ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ಪ್ರತಿ ಯಂಗ್ ಹುಡುಗರು ಯಾರಿಗಾದರೂ ಆಗಲಿ ಡಯಾಬಿಟಿಸ್ ಬಂದವರಾಗಲಿ ಈ ಶಸ್ತ್ರಚಿಕಿತ್ಸೆ ಮಾಡಿಸ್ಕೋಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು 90 ಇಯರ್ಸ್ವರೆಗೂ ಯಾರಿಗಾದರೂ ಬೇಕಾದ್ರೆ ಆಪ್ರೇಷನ್ಸ್ ಮಾಡ್ಬೋದು. ಯಾಕಂದರೆ ಇದಕ್ಕೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಅಲ್ಲದೆ ಇದಕ್ಕೆ ಮದ್ದು ಕೂಡ ಸೊಂಟಕ್ಕೆ ಕೊಡೋದೆ ಅಂಗಕ್ಕೆ ಮಾತ್ರ ಮತ್ತು ಕೊಡೋದಾಗಿರುತ್ತೆ. ಇದರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ಈ ರೀತಿಯಾದ ಕ್ರ್ಯಾಕ್ಸ್ ಬರೋದು, ಬೆಳ್ಳನೆ ಜಿಗುಟು ಪದಾರ್ಥ ಬರೋದು, ಹಿಂದಕ್ಕೆ ಹೋಗದೆ ಇರೋದು, ಚರ್ಮ ಈ ಥರದ್ದೆಲ್ಲ ಇಶ್ಯೂಸ್ ಇದ್ದರೆ ಬೆಲ್ಲನಿಟಿಸ್ ಆಗಿ ನಿರ್ಧಾರ ಮಾಡಿಕೊಂಡು ನಿಮಗೆ ಶುಗರ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಿಸ್ಕೊಳ್ಳೋದು ಇಮಿಡಿಯೇಟಾಗಿ ಮಾಡ್ಕೋಬೇಕು. ಒಂದು ವೇಳೆ ಶುಗರ್ ಇದ್ದರೂ ಇಲ್ಲದೇ ಇದ್ದರೂ ಈ ಬೆಲ್ಲನಿಟಿಸ್ ಇದೆ ಅಂದರೆ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನಿದೆಯೋ ಅಂದರೆ ಸರ್ಕಮ್ಸಿಷನ್. ಅದನ್ನೇ ನಾವು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ KSR ಸ್ಟೇಪ್ಲರ್ನೊಂದಿಗೆ ಮಾಡೋದಾಗಿರುತ್ತೆ. ಸೊ ಇದು ತುಂಬ ಸುಲಭವಾದ ಆಪರೇಷನ್. ಇದರಿಂದ ಯಾವುದೇ ರೀತಿಯಾದ ಬ್ಲೀಡಿಂಗ್ ಆಗಲಿ ಯಾವುದೇ ರೀತಿ ಪೇಯ್ನ್ ಆಗಲಿ ಇರೋದಿಲ್ಲ. ಇದು ಜಸ್ಟ್ ಹಾಫ್ ಆನ್ ಅವರ್ ಪ್ರೊಸೀಜರ್. ಇದು ಯಾರಿಗಾದರೂ ಯಾವಾಗ ಬೇಕಾದರೂ ಮಾಡಿಸ್ಬೋದು. ನೀವು ಭೇಟಿ ಆಗ್ಬೋದು ನನ್ನನ್ನು. ನಾನು ಇಲ್ಲಿ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲಬಲ್ ಆಗಿರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.